ಹೋಗಿ ಅಲ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ಅವ್ರಿಗೆ ಪಾಸ್ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ನಿಮ್ಮ ಹೈಕಮಾಂಡ್ ಮತ್ತೆ ನಿಮ್ಮಲ್ಲೇ ಸಮನ್ವಯ ಇಲ್ಲ ರೀ. ಇನ್ನು ಬೇರೆಯವರಿಗೆ ನೀವು ಅಭಿವೃದ್ಧಿ, ಜನರ ಅಭಿವೃದ್ಧಿ ಹೆಂಗ್ ಮಾಡ್ತೀರಾ ನೀವು? ನಿಮ್ಮಲ್ಲೇ ಸಮನ್ವಯ ಇಲ್ಲ. ಇನ್ನು ನೀವು ನಿಮ್ಮ ಕಚ್ಚಾಟ, ನಿಮ್ಮ ತಳ್ಳಾಟ, ನೂಕಾಟದಲ್ಲಿ ಇಡೀ ಜನರ ಅಭಿವೃದ್ಧಿಯನ್ನ ಅಧೋಗತಿಗೆ ತಂದಿದ್ದೀರಾ. ನಿಮ್ಮ ಕಚ್ಚಾಟ ತಳ್ಳಾಟದಲ್ಲಿ ಜನರ ಅಭಿವೃದ್ಧಿ ನೀವ್ ಏನಾರು ಮಾಡ್ಕೊಂಡು ಹೋಗಿ ಸ್ವಾಮಿ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಲಿ, ಶೀತಲ ಸಮರ ಇರ್ಲಿ, ನಿಮ್ಮ ವಲಸಿಗ ಕಾಂಗ್ರೆಸ್, ಮೂಲೆ ಗುಂಪೆ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಜನರ ಅಭಿವೃದ್ಧಿ ವಿಚಾರ ಬಂದಾಗ ನೀವು ಒಗ್ಗಟ್ಟಲ್ಲಿ ಕೆಲಸ ಮಾಡ್ಬೇಕಲ್ವಾ? ಅದನ್ನೆಲ್ಲ ಬಿಟ್ಟು ಇವತ್ತು ವಾಲ್ಮೀಕಿ ಹಗರಣ ನಿಮ್ಮಿಂದಾನೇ ಪ್ರಾಯೋಜಿತ, ಮೂಢ ಹಗರಣ ಆಗಿರ್ಬೋದು, ಇವತ್ತಿನ ದಿವಸ ಬಾಣಂತಿಯರು ಸಾವಾಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಹಾಲಿನ ಬೆಲೆ ಏರಿಕೆ ಆಗಿರ್ಬೋದು, 15% ಬಸ್ಸಿನ ದರ ಏರಿಕೆ ಮಾಡಿದ್ರಿ. ಮತ್ತೆ ಎಲ್ಲಿ ನೀವು ಫ್ರೀ ಕೊಟ್ಟಂಗಾಯ್ತು? ನೀವು ಆ ಕಡೆ ತೆಗೆದು ಈ ಕಡೆ ಕೊಡೋದಕ್ಕೆ ಜನ ಆರಿಸ್ಕೊಟ್ಟಿ ಬಂದಿರೋದಾ ನೀವು? ಅಥವಾ ನೀವು ಬಣಗಳ ಬಡಿದಾಟ ಮಾಡ್ಲಿಕ್ಕೋಸ್ಕರ ಜನ ಆರಿಸಿ ತಂದಿರೋದಾ? ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ನಾಯಕರುಗಳಾಗ್ಲಿ, ಅವರ ಸಚಿವರುಗಳಾಗ್ಲಿ, ಅವರ ಕೆಲವು ಈಗ ಶೀತಲ ಸಮರ ಇಬ್ಬರ ನಡುವೆಯಲ್ಲಿ ಏರ್ಪಟ್ಟಿದೆಯಲ್ಲ ರಾಜ್ಯದಲ್ಲಿ, ಒಂದು ಏನು ಸಿದ್ದರಾಮಯ್ಯ ನಡುವೆ ಮತ್ತೆ ಏನು DK ಶಿವಕುಮಾರ್ ದೊಡ್ಡ ಶೀತಲ ಸಮರ ನಡೆದಿದೆಯಲ್ಲ, ಅದನ್ನೆಲ್ಲ ಬಿಟ್ಟು ಜನರ ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಬಣಗಳ ಕಚ್ಚಾಟದಲ್ಲಿ ಜನರು ಸಾಯ್ತಾ ಇದ್ದಾರೆ. ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳಿದೆಯಲ್ಲ, ಆ ಗಾದೆ ಇದೆಯಲ್ಲ, ಅದೇ ರೀತಿ ಇವತ್ತಿನ ದಿವಸ ಕರ್ನಾಟಕದ ಏನು ಮತದಾರರ ಸಮಸ್ಯೆ ಆಗ್ತಾ ಇದೆ, ಅವ್ರು ಬಡವಾಗ್ತಾ ಇದ್ದಾರೆ ಇವ್ರ ಕಚ್ಚಾಟದಲ್ಲಿ. ಅಭಿವೃದ್ಧಿ ಈಗ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಇದು ಸತ್ಯಕ್ಕೆ ದೂರವಾದದ್ದು. ನೋಡಿ, ಇವ್ರು ಹೇಳ್ತಾರೆ ಇವತ್ತಿನ ದಿವಸ ಕಾರ್ ತಗೊಂಡಿದ್ದಾರೆ ಹೇಳ್ತಾರೆ, ನಾಳೆ ದಿನ ನಿಮ್ಮ ಫ್ರೀ ಬೀಸಲ್ ಬಂದಂತಹ ದುಡ್ಡಲ್ಲಿ ವಿಮಾನ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಇಲ್ಲ. ವಿಮಾನದಲ್ಲಿ ಓಡಾಡ್ಲಿಕ್ಕೂ ಆಗಲ್ಲ ಇವ್ರು ಕೊಟ್ಟಂತಹ ದುಡ್ಡಲ್ಲಿ. ವಿಮಾನನೂ ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಾಳೆ ದಿವಸ. ನೀವು ನಂಬಲೇಬೇಕು. ಆ ನಂಬಿಕೆ ಬರುವಂಗೆ ಮಾಡ್ತಾರೆ, ಅದಷ್ಟೇ. ಕೆಲಸಗಳಲ್ಲಿ ಯಾವುದೇ ರೀತಿಯಾಗಿ ಇಲ್ಲ ಇವರದ್ದು. ಏನು ಅಂತಂದ್ರೆ ಇವರ ಲೇಖಿಯಲ್ಲಿ ಇರುತ್ತೆ ಅಭಿವೃದ್ಧಿ, ಬಿಟ್ರೆ ಇವರಲ್ಲಿ ಫಿಸಿಕಲ್ ಆಗಿ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಮಾಡಲ್ಲ. ಇವತ್ತಿನ ದಿವಸ ನೀವು ನೋಡಿರ್ಬೋದು, ಪ್ರತಿಯೊಂದನ್ನು ಇವತ್ತು ಇಲೆಕ್ಷನ್ ಬಂದಾಗ ಏನು ಸೆಷನ್ ನಡೆದಂತಹ ಸಂದರ್ಭದಲ್ಲಿ ಬೆರಳೆಣಿಕೆಯಷ್ಟು ಫ್ರೀ ಬೀಸ್ ಅನ್ನ ಕೊಟ್ಬಿಟ್ಟು ನಾವು ಮಾಡಿದೀವಿ ಅಂತೇಳಿ ಜನರಿಗೆ ತೋರ್ಪಡಿಕೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನಃ ಇವತ್ತಿನ ದಿವಸ ಪ್ರತಿ ಸಾಮಾನ್ಯ ಜನರಲ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ದೀನದಲಿತರು ಯಾಕೆ ಇವ್ರನ್ನ ಚೀಮಾರಿ ಹಾಕ್ತಾ ಇದ್ದಾರೆ ಇವತ್ತಿನ ದಿವಸ ಅಂತ ಹೇಳಿದ್ರೆ, ಇವರ ಏನು ಹೇಳಿಕೆ ಕೊಟ್ಟರು, ಸುಳ್ಳು ಭರವಸೆಯನ್ನ ಕೊಡ್ತಾ ಇದ್ದಾರೆ, ನಮ್ಗೆ ಯಾವುದೇ ರೀತಿ ತಲುಪ್ತಾ ಇಲ್ಲ ಹೇಳೋದು ಒಂದು ದೊಡ್ಡ ಚೀಮಾರಿ ಹಾಕ್ತಾ ಇದ್ದಾರೆ. ನೋಡಿ, ಇದೇ ನಿಮ್ಮ ನಾಯಕರುಗಳು ಇವತ್ತಿನ ದಿವಸ ಇರೋ ಪರಿಸ್ಥಿತಿ ಇರ್ಲಿಲ್ಲ, ಅವತ್ತಿನ ದಿವಸ ವ್ಯಾಕ್ಸಿನ್ ಹಾಕೊಂಡಿರ್ಲಿಲ್ಲ ಅಂದ್ರೆ ಅದು ಯೋಚನೆ ಮಾಡಿ ಸ್ವಲ್ಪ. ನೀವು ವ್ಯಾಕ್ಸಿನ್ ಹಾಕೊಂಡಿರ್ಲಿಲ್ಲ ಅಂತಂದ್ರೆ ಇವತ್ತು ತುಂಬಾ ಜನಗಳು ಇರುವಂತ ಪರಿಸ್ಥಿತಿ ಇರ್ಲಿಲ್ಲ ಸೀಟ್ಗಳಲ್ಲಿ. ಅದನ್ನ ಯೋಚನೆ ಮಾಡಿ ಸ್ವಾಮಿ. ಅಂತಹ ಪರಿಸ್ಥಿತಿಯಲ್ಲಿ, ಅಂತ ಬರುವ ಸಮಯದಲ್ಲಿ ನೋಡಿ, ಉದ್ಯೋಗ ಇಲ್ಲ ಜನರಿಗೆ, ಕೈಯಲ್ಲಿ ಕಾಸಿಲ್ಲ. ಅಂತಹ ಸಮಯದಲ್ಲಿ ಹೊರದೇಶಗಳಲ್ಲಿ 5,000, 10,000, 15,000 ತಗೊಂಡು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಿದೆ. ಇಲ್ಲಿ ಇವತ್ತಿನ ದಿನ ಕೇಂದ್ರ ಸರ್ಕಾರದ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಫ್ರೀ ಆಗಿ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವಾಗ ನಾವು ಮಾತಾಡಿದ್ರೆ ಜನ ನಮ್ಮನ್ನು ಉಗಿತಾರೆ, ನಿಮ್ಮನ್ನು ಉಗಿತಾರೆ. ನೋಡಿ, ಯಾವತ್ತು ನಾವು ವ್ಯಾಕ್ಸಿನ್ ಕೊಡುವ ಸಂದರ್ಭದಲ್ಲಿ 1 ಪೈಸಾ ಹಣವನ್ನು ತಗೊಂಡಿಲ್ಲ, ಫ್ರೀ ಆಗಿ ಕೊಟ್ಟಿದ್ದಾರೆ ಪ್ರತಿಯೊಂದು ಮತದಾರರಿಗೆ. ಆಗಿತ್ತು ಒಂದೇನಂದ್ರು ಕಾಂಗ್ರೆಸ್ ವಕ್ತಾರರು, ಯಾರ ಮನೆ ಅಪ್ಪನ ಆಸ್ತಿ ಅಂತೇಳಿ, ಇವರೇನು ಅವರ ಸ್ವಂತ ಅಪ್ಪನ್ ತಂದು ಕೊಟ್ಟಿರೋದಲ್ಲ ಇದು. ನೋಡಿ, ಅದು ಏನು ಸಾರ್ವಜನಿಕರ ಹಣನೇ ವಿನಃ ಇದು ಯಾರಪ್ಪನ ಮನೆ ಆಸ್ತಿಯಿಂದ ತಂದು ಆಡಳಿತ ಮಾಡೋ ಯಾರು ಮಾಡ್ಲಿಲ್ಲ. ಕಾಂಗ್ರೆಸ್ನವ್ರು ಮಾಡಿದಾರೆ. ಇವತ್ತು ಅವ್ರ ಮನೆಯಿಂದ DK ಶಿವಕುಮಾರ್ ಅವ್ರ ಮನೆಯಿಂದ ತಂದು ಕೊಟ್ಟಿದಾರ, ಸಿದ್ದರಾಮಯ್ಯನವರು ಮನೆಯಿಂದ ತಂದು ಕೊಟ್ಟಿದಾರ. ಸಾರ್ವಜನಿಕ ಹಣ ಸ್ವಾಮಿ ಇದು. ನಾವಾಗ್ಲಿ ನಾವು ಇವತ್ತಿನ ದಿವಸ ಜನರ ಒಂದು ಅಭಿವೃದ್ಧಿಗೋಸ್ಕರ ಸದ್ಬಳಕೆ ಮಾಡಬೇಕಾಗಿದ್ದು ಇದು ನಮ್ಮ ಕರ್ತವ್ಯ. ಅದು ಏನು ಒಂದು MLA ಆಗಿರ್ಬೋದು, ಸಚಿವ ಆಗಿರ್ಬೋದು, ಆ ತರ ತೆರಿಗೆ ಹಣವನ್ನ ನಾವು ಸಾರ್ವಜನಿಕರಿಗೆ ಕೊಟ್ಟು ಅಭಿವೃದ್ಧಿಯ ವಿಚಾರದಲ್ಲಿ ನಾವು ತೊಡಗಬೇಕು ವಿನಃ ನಾವು ಈ ತರ ಭ್ರಷ್ಟಾಚಾರದಲ್ಲಿ ತೊಡಗಬಾರ್ದು ಅಂತ ಹೇಳಿ ನಮ್ದು ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಮತ್ತೆ ಜನರ ಮುಂದೆ ಇಡ್ತಕ್ಕಂಥದ್ದು. ಎರಡನೇದು,